ಬಾಗಿಲಿನ ಮುಂದೆ ಇದ್ದ ಚಪ್ಪಲಿಗಳು ಕಣ್ಮರೆಯಾಗಿದ್ದವು. ಅರವಿಂದನಿಗೆ ಏನು ನಡೆಯುತ್ತಿದೆ ಎಂಬುದೇ ಅರ್ಥವಾಗಲಿಲ್ಲ. ಅವನು ತಕ್ಷಣ ಬಾಗಿಲನ್ನು ಮುಚ್ಚಿಕೊಂಡು ಒಳಗಡೆ ಬಂದ. ಮನೆ ಎಲ್ಲಾ ಬಾಗಿಲು ಕಿಟಕಿಗಳನ್ನ ಲಾಕ್ ಮಾಡಿದ. ಇದೆಲ್ಲ ನನ್ನ ಭ್ರಮೆ. ನಾನು ತುಂಬಾ ಸುಸ್ತಾಗಿದ್ದೀನಿ, ಅದಕ್ಕೆ ಈ ತರ ನನಗೆ ಅನಿಸ್ತಿದೆ ಅಂತ ಹೇಳಿ ಅನ್ಕೊಂಡು ಅವನು ನೀರು ಕುಡಿಯಲು ಅಡ್ಗೆ ಮನೆಗೆ ಹೋದ. ಅಷ್ಟರಲ್ಲಿ ಟಿವಿ ತಾನಾಗಿ ಆನ್ ಆಗುತ್ತದೆ. ಟಿವಿಯಲ್ಲಿ ಸುದ್ದಿಗಳು ಬರುತ್ತವೆ. 20 ವರ್ಷಗಳ ಹಿಂದೆ ಕಾಡಿನ ರಸ್ತೆಯಲ್ಲಿ ನಾಪತ್ತೆಯಾಗಿದ್ದ ಲಕ್ಷ್ಮಮ್ಮನ ಪ್ರಕರಣ ಇಂದಿಗೂ ನಿಗೂಢವಾಗಿದೆ. ಕೊನೆಯ ಬಾರಿ ಅವರನ್ನು ಬೈಕ್ ನಲ್ಲಿ ಹೋಗುತ್ತಿರುವುದನ್ನು ಕೆಲವರು ನೋಡಿದ್ದರು. ಆದರೆ ಲಕ್ಷ್ಮಮ್ಮ ಇನ್ನೂ ಮನೆಯನ್ನೇ ತಲುಪಿಲ್ಲ. ಟಿವಿಯಲ್ಲಿ ಪರದೆಯಲ್ಲಿ ಬರುತ್ತಿರುವ ಈ ಸುದ್ದಿಯನ್ನ ನೋಡಿ ಅರವಿಂದನು ಗಾಬರಿಯಾಗುತ್ತಾನೆ. ಲಕ್ಷ್ಮಮ್ಮ ಅಷ್ಟರಲ್ಲಿ ಟಿವಿ ಪರದೆಯಲ್ಲಿ ಮಿನುಗಲು ಅವಳ ಚಿತ್ರವನ್ನು ಬದಲಾಗುತ್ತದೆ. ಈಗ ಪರದೆಯ ಮೇಲೆ ಅರವಿಂದನ ಮನೆಯ ಬಾಗಿಲ ಲೈವ್ ದೃಶ್ಯ ಕಾಣಿಸುತ್ತದೆ. ಅವನ ಬಾಗಿಲ ಮುಂದೆ ಯಾರು ನಿಂತಿರುವರು, ಅವರ ಮನೆಯ ಮುಂದಿನ ವಾತಾವರಣವು ಅವನ ಟಿವಿಯಲ್ಲಿ ಚಿತ್ರೀಕರಣಗೊಳ್ಳುತ್ತದೆ. ಇದು ಹೇಗೆ ಸಾಧ್ಯ? ನಿಧಾನವಾಗಿ ಟಿವಿಯಲ್ಲಿದ್ದ ಬಾಗಿಲಿನ ಮುಂದೆ ಅದೇ ವೃದ್ಧೆ ಬಂದು ನಿಂತಳು. ಅವಳು ಬಾಗಿಲನ್ನು 3 ಬಾರಿ ತಟ್ಟಿದಳು. ಟಕ್ 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 ಟಕ್. ಅದೇ ಶಬ್ದ ನಿಜವಾಗಿಯೂ ಮನೆಯ ಬಾಗಿಲಿನಿಂದ ಕೇಳಿಸಿದ ಅಥವಾ ನನಗೆ ಆಗುತ್ತಿರುವ ಭ್ರಮೆನಾ ಎಂದು ಅರವಿಂದನು ವಿಚಿತ್ರಗೊಳ್ಳುತ್ತಾನೆ. ಆ ಸಮಯದಲ್ಲಿ ಲಕ್ಷ್ಮಮ್ಮನು ಕೂಗುತ್ತಾಳೆ, ಮಗನೇ, ನನ್ನ ಚಪ್ಪಲಿಗಳು ಹೊರಗೆ ಉಳಿದಿವೆ, ಬಾಗಿಲು ತೆರೆ ಎಂದು. ಅರವಿಂದ ಧೈರ್ಯ ಮಾಡಿ ಬಾಗಿಲನ್ನ ಕಣ್ಣಿನಿಂದ ಹೊರಗೆ ನೋಡಿದ. ಹೊರಗೆ ಯಾರೂ ಇರಲಿಲ್ಲ. ಆದರೆ ನೆಲದ ಮೇಲೆ ಒದ್ದೆಯಾದ 2 ಕಾಲಿನ ಹೆಜ್ಜೆಗಳು ಮಾತ್ರ ಮನೆಯೊಳಗೆ ಬರುತ್ತಿದ್ದವು. ಆ ಹೆಜ್ಜೆ ನಿಧಾನವಾಗಿ ಅವನ ಕಡೆಯೇ ಬರುತ್ತಿದ್ದವು. 1, 2, 3 ಈ ತರ ಅವನ ಹತ್ತಿರ ಆ ಕಾಲಿನ ಹೆಜ್ಜೆ ಬರುತ್ತಿದ್ದಂತೆಯೇ ಅವು ಅರವಿಂದನ ಎದುರೇ ಬಂದು ನಿಂತವು. ಆದರೆ ಯಾರೂ ಅಲ್ಲಿ ಕಾಣುತ್ತಿರಲಿಲ್ಲ. ಅರವಿಂದ ನಿಧಾನವಾಗಿ ಉಸಿರಾಡಲು ಶುರು ಮಾಡ್ತಾನೆ. ಅಷ್ಟರಲ್ಲಿ ಅವನ ಭುಜದ ಮೇಲೆ ತಣ್ಣನೆಯ ಕೈ ಒಂದು ಬಿತ್ತು. ಈಗ ನನ್ನನ್ನು ಗುರುತಿಸುತ್ತಿದ್ದೀಯಾ? ಭಾರಿ ಮಳೆ ಗುಡುಗು, ಭಯಾನಕ ನಗು. ಇದರಿಂದ ಅರವಿಂದನ ಗಾಬರಿ ಅತೀಗ ಹೆಚ್ಚಾಯಿತು. ಅರವಿಂದನ ಹಿಂದೆ ನಿಂತಿದ್ದು ನಿಜವಾಗಿಯೂ ಲಕ್ಷ್ಮಮ್ಮನ ಅಥವಾ ಅವಳ ರೂಪದಲ್ಲಿ ಬಂದಿದ್ದ ಇನ್ಯಾವುದೋ ಭಯಾನಕ ಶಕ್ತಿನ? ರಾತ್ರಿ ಸಮಯ 3 ಗಂಟೆ. ಗಡಿಯಾರ ಟಿಕ್ 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 ಎಂದು ಸೌಂಡ್ ಮಾಡ ಶುರು ಮಾಡಿತು. ಅರವಿಂದನ ಮೊಬೈಲ್ಗೆ ಒಂದು ಸಂದೇಶ ನೋಡಿದ. ಆ ಕ್ಷಣ ಅವನ ಮೈ ನಡುಗಿತು. ನಾನು ಅಲ್ಲ, ಇನ್ನು ಯಾರೋ ಇದ್ದಾರೆ ಎಂಬ ಸಂದೇಶ. ಇದನ್ನ ಕಳಿಸಿದವರು ಯಾರು? ಅವನು ತಕ್ಷಣ ಆ ಸಂಖ್ಯೆಗೆ ಕರೆ ಮಾಡಿದ. ಆ ಸಂಖ್ಯೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅಷ್ಟರಲ್ಲಿ ಮನೆಯ ಎಲ್ಲಾ ಲೈಟ್ಗಳು ಮಿನುಗತೊಡಗಿದವು. ಹಾಲ್ನ ಗೋಡೆಯ ಮೇಲಿದ್ದ ಕನ್ನಡಿ ತನ್ನಷ್ಟಕ್ಕೆ ತಾನೇ ಬಿರುಕತೊಡಗಿತು. ಟಕ್ ಟಕ್ ಅನ್ನೋ ಸೌಂಡ್ ಶುರುವಾಯಿತು. ಕನ್ನಡಿ ಸಂಪೂರ್ಣವಾಗಿ ಒಡೆದು ಹೋಯಿತು. ಒಡೆದ ಕನ್ನಡಿಯ ಮಧ್ಯದಲ್ಲಿ ರಕ್ತದಂತೆ ಒಂದು ವಾಕ್ಯ ಮೂಡಿತು, ಕಾಡಿಗೆ ಹಿಂತಿರುಗು ಎಂದು. ಅರವಿಂದ, ಇದೆಲ್ಲ ಮುಗಿಯಬೇಕಾದರೆ ನಾನು ಮತ್ತೆ ಕಾಡಿಗೆ ಹೋಗಬೇಕಾಗಿದೆ ಎಂದು ಅವನು ಯೋಚನೆ ಮಾಡ್ತಾನೆ. ಇದರ ಹಿಂದೆ ಯಾವುದೋ ಸತ್ಯವಿದೆ. ಈ ಸತ್ಯವನ್ನು ತಿಳಿಯಲು ನಾನು ಹೊರಡಲೇಬೇಕೆಂಬ ಆಲೋಚನೆ ಅರವಿಂದನಿಗೆ ಮೂಡುತ್ತದೆ. ಅರವಿಂದನು ಮತ್ತೆ ಅದೇ ಸಂದೇಶವನ್ನ ಓದಿದ. ಆದರೆ ಕೆಲವೇ ಕ್ಷಣಗಳಲ್ಲಿ ಆ ಸಂದೇಶ ತನ್ನಷ್ಟಕ್ಕೆ ತಾನೇ ಮಾಯವಾಯಿತು. ಮೊಬೈಲ್ ನಲ್ಲಿ ಯಾವುದೇ ಮೆಸೇಜ್ ಇರಲಿಲ್ಲ. ಅರವಿಂದನ ಮುಖದಲ್ಲಿ ಭಯ ಸ್ಪಷ್ಟವಾಗಿ ಕಾಣಿಸಿತ್ತು. ಅಷ್ಟರಲ್ಲಿ ಮನೆಯ ಹೊರಗಿನಿಂದ ನಿಧಾನ ಹೆಜ್ಜೆಗಳ ಶಬ್ದ ಟಪ್ 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 ಎಂದು ಕೇಳಿಸತೊಡಗಿತು. ಯಾರೋ ಮನೆಯ ಸುತ್ತ ನಿಧಾನವಾಗಿ ನಡೆಯುತ್ತಿದ್ದರು. ಅರವಿಂದನು ಧೈರ್ಯ ಮಾಡಿ ಕಿಟಕಿಯ ಪರದೆಯನ್ನು ಸರಿಸಿ ನೋಡಿದ. ಆದರೆ ಹೊರಗೆ ಯಾರೂ ಕಾಣಿಸಲಿಲ್ಲ. ಕೇವಲ ಮನೆಯ ಗೇಟ್ ತಾನಾಗಿಯೇ ನಿಧಾನವಾಗಿ ತೆರೆದುಕೊಳ್ಳುವುದು ಕಾಣಿತು. ಕಬ್ಬಿಣದ ಗೇಟ್ ಕಿರಿಕಿರಿ ಸೌಂಡ್ ಹೆಚ್ಚಾಯಿತು. ಆ ಸಂದೇಶ ಕಳಿಸಿದ್ದು ಯಾರು? ಗೇಟ್ ತೆರೆದಿದ್ದು ಗಾಳಿಯಿಂದನಾ ಅಥವಾ ಇನ್ಯಾವುದಾದ್ರು ಶಕ್ತಿಯಿಂದನಾ? ಅರವಿಂದನಿಗೆ ಭಯಾನಕ ರಾತ್ರಿ ಇನ್ನಷ್ಟು ಆರಂಭವಾಯಿತು. ಅರವಿಂದನು ನಿಧಾನವಾಗಿ ಕಿಟಕಿಯಿಂದ ಹೊರಗೆ ನೋಡಿದ. ಗೇಟ್ ಸಂಪೂರ್ಣವಾಗಿ ತೆರೆಯಿತು. ಆದರೆ ಯಾರೂ ಕಾಣಿಸಲೇ ಇಲ್ಲ. ಬೆಳಕಿನಲ್ಲಿ ಒಬ್ಬ ವ್ಯಕ್ತಿಯ ನೆರಳು ಮಾತ್ರ ಕಾಣಿಸತೊಡಗಿತು. ಆದರೆ ಮುಖ ಕಾಣಿಸಲಿಲ್ಲ. ಯಾರು? ಅವನು ಧೈರ್ಯ ಮಾಡಿ ಬಾಗಿಲು ತೆರೆದ. ಹೊರಗೆ ಯಾರೂ ಇರಲಿಲ್ಲ. ಆದ್ರೆ ನೆಲದ ಮೇಲೆ ಹೊಸದಾಗಿ ಬಿದ್ದಿದ್ದ ಒಂದು ಹಳೆಯ ಕಂದು ಬಣ್ಣದ ಲಕೋಟೆ ಇತ್ತು. ಅದರ ಮೇಲೆ ದೊಡ್ಡ ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಅರವಿಂದನ ಕೈಗೆ ಮಾತ್ರ. ಅವನ ಕೈಗಳು ನಡುಗಲು
ಶುರು ಮಾಡಿತು. ಆದರೂ ಲಕೋಟೆಯನ್ನ ತೆರೆದ ಒಳಗೆ ಒಂದು ಹಳೆಯ ಫೋಟೋ. ಆ ಫೋಟೋದಲ್ಲಿ ಅರವಿಂದನ ತಂದೆ, ಲಕ್ಷ್ಮಮ್ಮ ಮತ್ತು ಇನ್ನೂ ಮೂವರು ಅಪರಿಚಿತರಿದ್ದರು. ಫೋಟೋದ ಹಿಂಭಾಗದಲ್ಲಿ ಕೇವಲ ಒಂದು ದಿನಾಂಕ, ಜುಲೈ 17, 2006. ಆದರೆ ಕೆಳಗೆ ಒಂದು ವಾಕ್ಯ, ಸತ್ಯ ದೇವಸ್ಥಾನದ ಕೆಳಗೆ ಹೂತು ಹೋಗಿದೆ ಎಂದು. ಅಷ್ಟರಲ್ಲಿ ಯಾರೋ ಕಿವಿಯಿಂದ ಹತ್ತಿರ ಉಸಿರಾಡಿಸುವ ಶಬ್ದ. ಹುಡುಕು, ಇಲ್ಲವಾದರೆ ಮುಂದಿನದು ನೀನೇ. ಹುಡುಕು, ಇಲ್ಲವಾದರೆ ಮುಂದಿನವನು ನೀನೇ ಎಂದು. ಅರವಿಂದ ಬೆಚ್ಚಿ ಬಿದ್ದ. ಹಿಂದಕ್ಕೆ ತಿರುಗಿದ, ಅಲ್ಲಿ ಯಾರೂ ಇರಲಿಲ್ಲ. ಭಾರಿ ಗುಡುಗು, ಮಳೆಯ ಶಬ್ದ, ಕಪ್ಪು ಪರದೆ, ಕಿವಿಯಲ್ಲಿ ಏನೋ ಗುನುಗುಡುವುದು. ಅರವಿಂದನಿಗೆ ಭಯ ಶುರುವಾಯಿತು. ಆ ಲಕೋಟೆ ಕಳಿಸಿದ್ದು ಯಾರು? ಫೋಟೋದಲ್ಲಿದ್ದ ಉಳಿದ ಮೂವರು ಯಾರು? ದೇವಸ್ಥಾನದ ಕೆಳಗೆ ಹೂತು ಹೋಗಿರುವ ಸತ್ಯ ಏನು? ಇವೆಲ್ಲವ ಸಂಚಿಕೆಯನ್ನ ನಾವು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.